ಸಂಸದದಲ್ಲಿ ರಾಘವ್ ಚಡ್ಡ ಅವರು ಹೇಳಿರ್ತಾರೆ 11-12 ಮಾರ್ಚ್ 2026ರಲ್ಲಿ ಟೆಲಿಕಾಂ ಕಂಪ್ನಿದವರು ಸ್ಕ್ಯಾಮ್ ಎಕ್ಸ್ಪೋಸ್ಗೋಸ್ಕರ. ಹಾಯ್, ನಾನು ನಿಮ್ಮ ಪ್ರೀತಿಯ ಸಂಜಯ್ ಚೌಹಾಣ್ ಮಾತಾಡ್ತಿದ್ದೀನಿ. ಇವತ್ತಿನ ಟಾಪಿಕ್ ಏನಂದರೆ, ನಮ್ಮ ಇಂಡಿಯಾದಲ್ಲಿ ಆಗ್ತಿರೋಂಥ ಟೆಲಿಕಾಂ ಕಂಪ್ನಿಯವರು ಸ್ಕ್ಯಾಮ್ ಮಾಡ್ತಾರಂತ ಎಕ್ಸ್ಪೋಸ್ ಮಾಡ್ತಾರೆ. ಇವತ್ತಿನ ಇಂಪಾರ್ಟೆಂಟ್ ವಿಷಯ ಏನಂದರೆ, ಟೆಲಿಕಾಂ ಕಂಪ್ನಿಯವರು ಯಾವ ಥರ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ನಮಗೆ ಟೆಲಿಕಾಂ ಕಂಪ್ನಿಯವರು ರಿಚಾರ್ಜ್ ಆದಮೇಲೆ ಒಂದು ಇನ್ಕಮಿಂಗ್ ಮತ್ತು ಔಟ್ಗೋಯಿಂಗ್ ಕಾಲ್ಸು ಮತ್ತು ಇನ್ಕಮಿಂಗ್ SMS, ಇನ್ಕಮಿಂಗ್ ಕಾಲ್ಸ್ ಆಗಲಿ, ಔಟ್ಗೋಯಿಂಗ್ SMS ಆಗಲಿ ಎಲ್ಲ ಬ್ಲಾಕ್ ಮಾಡ್ತಾರೆ. ಒಂದು ವರ್ಷಕ್ಕೆ 365 ದಿನ ಇರುತ್ತೆ. ಒಂದು ತಿಂಗಳಿಗೆ ನಾವು ರಿಚಾರ್ಜ್ ಮಾಡ್ಸೋದು ಮಿನಿಮಮ್ 300 to 350 ರುಪೀಸ್ ರಿಚಾರ್ಜ್. ಓಕೆ, ಇದೊಂದು ಎಕ್ಸಾಂಪಲ್. ಒಂದು ತಿಂಗಳಿಗೆ 30 ಅಥವಾ 31 ದಿನ ಇರುತ್ತೆ. ಬಟ್ ನಾವು ರಿಚಾರ್ಜ್ ಮಾಡೋದು ಯಾವ ಥರ ಅಂದರೆ 28 ಡೇಸ್ ಮಾತ್ರ. ಯಾಕೆ ಈ 28 ಡೇಸು ಟೆಲಿಕಾಂ ಕಂಪ್ನಿಯವ್ರು ನಮಗೆ ಪ್ರೊವೈಡ್ ಮಾಡ್ತಾರಂದರೆ, ನಿಮ್ಗೇನಾದರೂ ಗೊತ್ತಾ? ಓಕೆ, ನಾನು ಹೇಳ್ತೀನಿ. ಟೆಲಿಕಾಂ ಕಂಪ್ನಿದವರು ಫಸ್ಟ್ ಸ್ಕ್ಯಾಮ್ ಏನು ಮಾಡ್ತಾರಂದರೆ, ಒಂದು ವರ್ಷಕ್ಕೆ 13 ಸಲ ರಿಚಾರ್ಜ್ ಮಾಡೋಕ್ಕೆ ಮಾಡ್ತಾರೆ. ಅದು ಯಾವ ಥರ ಅಂದರೆ, ಒಂದು ತಿಂಗಳಿಗೆ 30 ಅಥವಾ 31 ದಿನ ಇರುತ್ತೆ. ಬಟ್ ಟೆಲಿಕಾಂ ಕಂಪ್ನಿದವರು ನಮಗೆ ರಿಚಾರ್ಜ್ ಮಾಡಿಸೋಕ್ಕೆ ಸೌಲಭ್ಯ ಕೊಡೋದು 28 ಡೇಸ್ ಮಾತ್ರ, ಒಂದು ತಿಂಗಳಿಗೆ. ಹಾಗಾದರೆ ಇದರಲ್ಲಿ ಡಿಫ್ರೆನ್ಸ್ ಏನಿದೆ ಅಂತ ಅನ್ಕೊಂಡ್ರೆ, 28 into 12 ಮಾಡಿದ್ರೆ 335 ಡೇಸ್ ಆಗುತ್ತೆ. ಅಂದರೆ ಒಂದು ವರ್ಷಕ್ಕೆ 365 ಡೇಸ್ ಇರಬೇಕಲ್ವಾ? ಸೊ ಅದೇ ದೊಡ್ಡ ಸ್ಕ್ಯಾಮ್. ಒಂದು ತಿಂಗಳಿಗೆ 2 ಅಥವಾ 3 ಡೇಸ್ ಕಡಿಮೆ ಮಾಡಿದ್ರೆ ಮತ್ತು 28 ಡೇಸ್ ಜಾಸ್ತಿ ಆಗುತ್ತೆ ಒಂದು ವರ್ಷ. ಒಂದು ವರ್ಷಕ್ಕೆ ನಾನು ಹೇಳಿದಲ್ಲ ಒಳ್ಳೆ, ಒಂದು ವರ್ಷಕ್ಕೆ 335 ದಿನ ಆಗುತ್ತೆ ರಿಚಾರ್ಜ್ ಮಾಡಿದ್ದು. ಪ್ಲಸ್ ಇನ್ನೊಂದು 28 ಡೇಸ್ ಹಾಕಿದ್ರೆ 364 ಡೇಸ್ ಆಗುತ್ತೆ. ಅಂದರೆ ಒಂದು ವರ್ಷಕ್ಕೆ ನಾವು ಒಂದು ತಿಂಗಳಿಗೆ ಮಲ್ಟಿಪ್ಲೈ ಮಾಡಿದ್ರೆ ಒಂದು ವರ್ಷಕ್ಕೆ 13 ಸಲ ರಿಚಾರ್ಜ್ ಮಾಡ್ತೀವಿ. 28 ಡೇಸ್ ಕೌಂಟ್ ಮಾಡಿದ್ರೆ ಟೆಲಿಕಾಂ ಕಂಪ್ನಿಗೆ ಒಂದು ತಿಂಗಳ ನಾವು ಎಕ್ಸ್ಟ್ರಾ ಪೇ ಮಾಡ್ತೀವಿ. ನಮ್ಮ ಇಂಡಿಯಾದಲ್ಲಿ ಮಿನಿಮಮ್ 125 ಕೋಟಿ ಜನ ಮೊಬೈಲ್ ಯೂಸರ್ಸ್ ಇದ್ದಾರೆ. ಅದರಲ್ಲಿ 90% ಜನ ಪ್ರೀಪೇಡ್ ಪ್ಲಾನ್ಸ್ ಬಳಕೆದಾರರಿರ್ತಾರೆ. ಮಿಕ್ಕಿದ್ದು 10% ಪೋಸ್ಟ್ ಪೇಡ್ ಯೂಸರ್ಸ್ ಇದ್ದಾರೆ. ಸಿಮ್ ಕಾರ್ಡ್ ನಮ್ಮದು, ಮೊಬೈಲ್ ನಮ್ಮದು, ಡೇಟಾಬೇಸ್ ನಮ್ಮದು. ಆದರೂ ನಾವು ಗೌರ್ಮೆಂಟಿಗೆ 18% ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಅದು ಯಾವ ಥರ ಅಂದರೆ, ಗೌರ್ಮೆಂಟ್ ಅನೌನ್ಸ್ ಮಾಡಿದೆ, ಈಗ 1 GB ಡೇಟಾ ಯೂಸ್ ಮಾಡಿದ್ರೆ ಅಥವಾ ಒಂದು ರಿಚಾರ್ಜಲ್ಲಿ 18% GST ಕಟ್ಟಬೇಕು. ಟೆಲಿಕಾಂ ಕಂಪ್ನಿಯವ್ರು ಮತ್ತೆ ಇನ್ನೊಂದು ಫ್ರಾಡ್ ಏನು ಮಾಡ್ತಾ ಇದ್ದಾರೆ ಅಂದರೆ, ನಾವು ಒಂದು ರಿಚಾರ್ಜ್ ಮಾಡ್ತೀವಿ, ನಮಗೆ ಇನ್ಕಮಿಂಗ್ ಆಗ್ತದೆ, ಔಟ್ಗೋಯಿಂಗ್ ಕಾಲ್ಸ್ ಎಲ್ಲ 2 ಡೇಸಲ್ಲಿ ಬ್ಲಾಕ್ ಮಾಡ್ತಾರೆ. ಆಲ್ಸೋ SMS ಇನ್ಕ್ಲೂಡಿಂಗ್ SMS ಕೂಡ ಬ್ಲಾಕ್ ಮಾಡ್ತಾರೆ. ಯಾಕೆ ಬ್ಲಾಕ್ ಮಾಡ್ತಾರೆ ಅಂದರೆ, ಇನ್ ಕೇಸ್ ರಿಚಾರ್ಜ್ ಖಾಲಿ ಇತ್ತು ಅಂದರೆ ನಾವು ರಿಚಾರ್ಜ್ ಮಾಡ್ಕೋತಿಲ್ಲ. ಸೊ ಕಂಪ್ನಿಗೆ ಪ್ರಾಫಿಟ್ ಆಗಬೇಕಲ್ವ, ಅದಕ್ಕೋಸ್ಕರ ಒಂದು ವರ್ಷದಲ್ಲಿ 28 ಡೇಸ್ ಎಕ್ಸ್ಟ್ರಾ ನಾವು ರಿಚಾರ್ಜ್ ಮಾಡಿಸ್ಬೇಕಾಗುತ್ತೆ. ಮಲ್ಟಿಪ್ಲೈ 13 ಟೈಮ್. ಒಂದು ವರ್ಷಕ್ಕೆ 365 ದಿನ ಇದ್ದರೆ ನಾವು ರಿಚಾರ್ಜ್ ಮಾಡಿಸೋದು ಎಷ್ಟಂದರೆ, ಒಂದು ವರ್ಷಕ್ಕೆ 335 ದಿನ ಮಾತ್ರ. ಬಟ್ 28 ಡೇಸ್ ಎಕ್ಸ್ಟ್ರಾ ನಾವು ರಿಚಾರ್ಜ್ ಪ್ಲಾನ್ಸ್ ಹೋಗಬೇಕು.
ಅಂದರೆ ಒಂದು ವರ್ಷಕ್ಕೆ 13 ಸಲ